ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ರಾಜು ಕೊರಳ್ಳಿ. ಇವತ್ತಿನ ದಿನ ಏನು ನಾವು 7ನೇ ತಾರೀಕು, ಇವತ್ತು ಡಿಸೆಂಬರ್ 7ನೇ ತಾರೀಕಿನಂದು ನಮ್ಮ ಪ್ರಥಮ ಪತ್ರಿಕೆ ಟಿಇಟಿಯ ಪ್ರಥಮ ಪತ್ರಿಕೆಯನ್ನು ಪರೀಕ್ಷೆ ನಡೆಯುತ್ತೆ. ಅದಕ್ಕೆ ಸಂಬಂಧಿಸಿರುವಂತಹ ಸಂಭವನೀಯ ಕೀ ಉತ್ತರಗಳು ಇವನ್ನ ನಾವು ಎಲ್ಲ ಪುಸ್ತಕಗಳನ್ನು ಅವಲೋಕಿಸಿ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಹಾಗಾಗಿ ಇವು 100ಕ್ಕೆ ಒಂದು 99% ಸರಿಯಾದ ಉತ್ತರಗಳಾಗಿರ್ತವೆ. ಇದು ನಾನು 100ಕ್ಕೆ 100 ಅಂತಾನು ಹೇಳ್ಬೋದು, ಬಟ್ 1-2 ಕೂಡ ಒಂದು ಸ್ವಲ್ಪ ಏರಿಯೇಷನ್ ಆಗ್ತಾ ಇರ್ತವೆ. ಆ ರೀತಿಯಾಗಿರ್ತಕ್ಕಂಥದ್ದನ್ನ ನಾನು ಹೇಳ್ತೀನಿ, ಬಟ್ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. ಬನ್ನಿ, ಆಗಿದ್ರೆ ಈ ಪ್ರಶ್ನೆ ಪತ್ರಿಕೆ 1 ಏನಿದೆ ಅದಕ್ಕೆ ಸಂಬಂಧಿಸಿರುವಂತ ಕನ್ನಡ ವಿಷಯವಾಗಿ ಮೊದಲು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಬಿಡಿಸ್ತಾ ಹೋಗ್ತೇನೆ. ಅದರಲ್ಲಿ ಮೊದಲ ಭಾಷೆ ಯಾವುದು? ಕನ್ನಡ. ಹಾಗಿದ್ರೆ ಈ ಒಂದು ಕನ್ನಡಕ್ಕೆ ಮೊದಲು ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಅದರ ಒಂದು ಪ್ಯಾಸೇಜ್ ಅನ್ನ ನೀವು ನೋಡೇ ಇರ್ತೀರಿ, ಅದನ್ನ ಓದ್ಕೊಂಡಿರ್ತೀರಿ. ನಾನು ನೇರವಾಗಿ ಆನ್ಸರ್ ಹೇಳ್ತಾ ಹೋಗ್ತೇನೆ. ಒಂದನೇದೇನಿದೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಮೊದಲ ಸಣ್ಣ ಕಥೆ ಯಾವುದು ಅಂದ್ರೆ ಸರಿಯಾದ ಉತ್ತರ ಸಿ ಆಗ್ತದೆ. ಅಂದ್ರೆ 3 ರಂಗನ ಮದುವೆ, ಅದು ಉತ್ತರ ಆಗುತ್ತೆ. ಎರಡನೇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಯಾವುದು? ಸರಿಯಾದ ಉತ್ತರ ಶ್ರೀನಿವಾಸ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 2. ಮೂರನೇ ಒಂದು ಪ್ರಶ್ನೆ ನೋಡಿ, ಮಾಸ್ತಿ ಅವರು ಬರೆದ ಸುಬ್ಬಣ್ಣ ನೀವುಗಳ ಕೈ ಹೊಂದಿರುವ ಕಥಾ ವಿಷಯ ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಂಗೀತಗಾರನ ಜೀವನ ಒಂದು ಆಗುತ್ತೆ. ಸಂಗೀತಗಾರನ ಜೀವನ ಅಂದ್ರೆ 2ನೇ ಉತ್ತರ ಬಿ ಆಗುತ್ತೆ. ಮುಂದುವರೆದು ಬನ್ನಿ ನಾವು ನೋಡೋಣ. ಮಾಸ್ತಿ ವೆಂಕಟೇಶ್ ಅವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರೋದು ಯಾವ ಭಾಷೆಗೆ ಅಂತ ಇದೆ. ಸರಿಯಾದ ಉತ್ತರ 2, ತಮಿಳು ಭಾಷೆಗೆ ಅದು ಭಾಷಾಂತರ ಆಗಿದೆ ಅಂತಕ್ಕಂಥದ್ದು ಸರಿ ಇರ್ತದೆ. ಹಾಗೆ 5ನೇ ಉತ್ತರ ನೋಡ್ರಿ, ಸಾರ್ವಜನಿಕರು ಮಾಸ್ತಿ ಅವರನ್ನ ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ಅಂದ್ರೆ ದೆಹಲಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ ಮಾಸ್ತಿ ಅವರನ್ನ ಸನ್ಮಾನಿಸ್ತಾರೆ. ಸರಿಯಾದ ಉತ್ತರ 4. ಮಾಸ್ತಿ ಅವರ ಕೆಲವು ಸಣ್ಣ ಕಥೆಗಳು ಪ್ರಕಟ ಆದ ವರ್ಷ 6ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1920. 2 ಸರಿಯಾಗುತ್ತೆ. ಅದೇ ರೀತಿಯಾಗಿ 7ನೇ ಪ್ರಶ್ನೆಯನ್ನು ಗಮನಿಸ್ರಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚುಟುಕುಗಳ ಬ್ರಹ್ಮ ಅಂತ ನಾವು ದಿನಕರ ದೇಸಾಯಿ ಅವರನ್ನ ಕರಿತಾ ಹೋಗ್ತೀವಿ, ಅದು ಅವರಿಗೆ ಅನ್ವಯ ಆಗೋದಿಲ್ಲ. 8ನೇ ಪ್ರಶ್ನೆ ನೋಡಿ, ಅತ್ಯುತ್ತಮ ಅನ್ನುವಂಥ ಪದದ ಸಂಧಿ ಯಾವುದು ಅಂದ್ರೆ ಇದು ಎಣ್ ಸಂಧಿ ಅನ್ನುವಂಥದ್ದು ಸರಿಯಾದ ಉತ್ತರ. ಮುಂದುವರೆದು ಗಮನಿಸಿ, ಮತ್ತೆ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ಓದ್ಕೊಂಡಿರ್ತೀರಿ ಅಂತಕ್ಕಂಥ ಭಾವಿಸಿದೆ ನಾನು. ಬನ್ನಿ, ಅದಕ್ಕೆ ಸಂಬಂಧಿಸಿರುವಂತ ಈ ಪದ್ಯ ಭಾಗದಲ್ಲಿ ಒಂದು ಸ್ವಲ್ಪ ಒಳಹರ್ಥಗಳನ್ನ ಹೊಂದಿರುವಂತವು ನೋಡಿ. 9ನೇ ಪ್ರಶ್ನೆ, ನೆನಪಿನ ಬೆಳೆಯನ್ನು ತೂಗಿರುವುದು ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಮಳೆ ಆಗುತ್ತೆ. 10ನೇ ಪ್ರಶ್ನೆ, ಕವಿ ಹೇಳುವಂತೆ ಮರುಕಳಿಸುವುದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇದಕ್ಕೆ 4 ಸಂಬಂಧ. ಇದು ಇದೆ ನೋಡಿ, ಅಲ್ಲಿ ಸಂಬಂಧ ಮರೆತನೆಂದರೂ ಮರೆಯದ ಸಂಬಂಧ ಅನ್ನುವಂತ ಒಂದು ಲೈನ್ ಅಲ್ಲಿದೆ. ನಂತರ 11ನೇ ನೋಡಿ, 11ನೇದು ಗಮನಿಸ್ರಿ, ಮತ್ತೆ ಬರಬಾರದೆ ಯಾವುದು? ಇದಕ್ಕೆ ಸರಿಯಾದಂತ ಉತ್ತರವನ್ನ ನೀವು ಗಮನಿಸ್ರಿ. 4 ಇಗ್ಗೇರದ ಹಳೆಗಾಲ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಮಳೆಯು ಮರೆಯಗೊಡದಿರುವುದು ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. 12ನೇದಕ್ಕೆ ಇದಕ್ಕೆ ಸರಿಯಾದಂತ ಉತ್ತರ ನೀವು ಗಮನಿಸಬೇಕು, ಬಂಧ ಸಂಬಂಧಗಳನ್ನು. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. 13ನೇದು ಗಮನಿಸಿ, ಮಳೆಯು ಜೀವಾಳವನು ಅನ್ನುವಂಥದ್ದು ಇದೆ, ಅದು 2ಕ್ಕೆ ಕಲಕಿದೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 14ನೇ ಪ್ರಶ್ನೆ ಗಮನಿಸಿ, ಸುಖ ದುಃಖ ಎನ್ನುವುದು ಏನು ಅಂತಕ್ಕಂಥದ್ದು. ಎಕ್ಸಾಕ್ಟ್ಲಿ, ಸುಖ ದುಃಖ ಅನ್ನೋದು ಇದು ಒಂದು ಜೋಡಿ ನುಡಿ. ನಿನ್ನೆ ತಾನೇ ನಾನು ಕ್ಲಾಸಲ್ಲಿ ಹೇಳಿದ್ದೇನೆ. ಅದೇ ರೀತಿ 15ನೇ ಪ್ರಶ್ನೆಯನ್ನು ನೋಡಿ, ಪಯಣ ಇದರ ಪದದ ತತ್ಸಮ ರೂಪ ಪ್ರಯಾಣ. ಪ್ರಯಾಣ. ಮತ್ತೆ 16ನೇ ಪ್ರಶ್ನೆಯನ್ನು ನೋಡಿ. 16ನೇ ಪ್ರಶ್ನೆ ನೋಡ್ರಿ, ಅನುನಾಸಿಕವಲ್ಲದ ಅಕ್ಷರ ಅಂತ ಕೇಳಿದರೆ ಇಲ್ಲಿ ನಾವು ಅನುನಾಸಿಕ ಅಂದ್ರೆ ನ್ಯಾಮ ಅನ್ನುವಂಥದ್ದನ್ನ ಕಲ್ತಾ ಬಂದಿದ್ದೀವಿ. ಇಲ್ಲಿ ಅನುನಾಸಿಕವಲ್ಲದ ಅಕ್ಷರಗಳು 2 ಇವೆ, ತ ಮತ್ತು ಜ. ಇದರಲ್ಲಿ 2 ಬರ್ತವೆ. ಆಯ್ಕೆ 1 ಮತ್ತು 4 ಹಾಕದವರಿಗೆ ಅಂಕಗಳು ಸಿಗ್ತದೆ. 1 ಮತ್ತು 4 2 ರೈಟ್ ಆಗ್ತವೆ. 1 ಮತ್ತು 4. ಓಕೆ, 17ನೇ ನೋಡ್ರಿ, ಕನ್ನಡ ವರ್ಣಮಾಲೆ ಇರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಕ್ಸಾಕ್ಟ್ಲಿ 34 ವ್ಯಂಜನಗಳಿವೆ. ಅದೇ ಮೆಲ್ವಾತು ಪದದಲ್ಲಿರ್ತಕ್ಕಂಥ ಸಂಧಿ ಅಂತ ಕೇಳಿದರೆ ಇದು ಬಹಳ ಜನ ತಪ್ಪು ಹಾಕಿದ್ರಿ. ಇದು ಆದೇಶ ಸಂಧಿ ಆಗ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ನೀವು ಗಮನಿಸಿದ್ದೀರಿ, ಆದೇಶ ಸಂಧಿಯನ್ನ ವಿವರಣೆ ನೋಡ್ತಾ ಹೋದಾಗ ನಾವಲ್ಲಿ ಪಾಬಾಗಳಿಗೆ ವಾ ಒಂದು ಅಕ್ಷರ ಆದೇಶವಾಗಿ ಬರ್ತದ. ಇಲ್ಲಿ ಮೆಲ್ವಾತು ಮಾತು ಅಂತಕ್ಕಂಥದ್ದು ಇದೆಯಲ್ಲ, ಮಾಕೆ ವಾತು ಅಂತಕ್ಕಂಥದ್ದು, ಮಾಕೆ ವಾ ಅನ್ನುವಂಥದ್ದು ಇಲ್ಲಿ ಆದೇಶವಾಗಿ ಬಂದಿದೆ. ಹಾಗಾಗಿ ಇದು ಆದೇಶ ಸಂಧಿ ಆಗ್ತದೆ. ಆಮೇಲೆ ಇನ್ನೊಂದು ನೋಡ್ರಿ, ವೃದ್ಧಿ ಸಂಧಿಗೆ ಉದಾಹರಣೆ ಕೇಳಿದ್ದಾರೆ. ಬಹಳ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ಅಷ್ಟೈಶ್ವರ್ಯ. ಅಂದ್ರೆ ಏಕಾರಗಳಿಗೆ ಐಕಾರ, ಓಕಾರಗಳಿಗೆ ಔಕಾರ ಆದೇಶವಾಗಿ ಬರೋದೆ ಇಲ್ಲಿ ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಇದು ಅಷ್ಟೈಶ್ವರ್ಯ, ಔಕಾರ ಇಲ್ಲಿ ಐಕಾರ ಬಂದಿರತಕ್ಕಂಥದ್ದು ನೀವು ಗಮನಿಸಿದ್ದೀರಿ. ಓಕೆ, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಾಳೆ. ಇಲ್ಲಿ ರಾಮನ
ಇಲ್ಲಿ ಷಷ್ಠಿ ಅಂದ್ರೆ ಷಷ್ಠಿ ಆ ಅಂತೀವಿ, ರಾಮನ ಇದೆ, ಹಾಗಾಗಿ ಸರಿಯಾದ ಉತ್ತರ 3 ಆಗ್ತದೆ. 20ನೇದು ಗಮನಿಸ್ರಿ, ಭಾಷೆಯಲ್ಲಿ ಧ್ವನಿಗಳನ್ನ ಮಾಪನ ಮಾಡುವ ಘಟಕ. ಇಲ್ಲಿಂದ ನಮಗೆ ಒಂದಿಷ್ಟು ಬೋಧನಾ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳು ಬರ್ತವೆ. ಭಾಷೆಯಲ್ಲಿ ಧ್ವನಿಯನ್ನ ಮಾಪನ ಮಾಡೋದು ಧ್ವನಿಮ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 22ನೇದು, ಮಾತೃಭಾಷಾ ಕಲಿಕೆಯು ಅನುಭವಗಳ ವಿಕಾಸ ನೆರವಾಗುವುದು. ಇದರಲ್ಲಿ ಪ್ರಶ್ನೆ ಉತ್ತರ ಹೇಳ್ಬಿಡ್ತೀನಿ ನೇರವಾಗಿ. ಇದು ಸೃಜನಾತ್ಮಕ ಪ್ರತಿಭೆಯನ್ನ ವಿಕಾಸಗೊಳಿಸುತ್ತದೆ. ಸರಿಯಾದಂತ ಉತ್ತರ 3 ಆಗುತ್ತೆ. ಅದೇ ರೀತಿ ನೀವು 23ನೇದನ್ನು ಗಮನಿಸಿ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಯಾವುದು ಉಚ್ಚಾರಣೆ ದೋಷಕ್ಕೆ ಕಾರಣವಲ್ಲ? ನಿರಂತರವಾಗಿ ವಾಕ್ಯವನ್ನ ಉಚ್ಚರಿಸೋ ಅಭ್ಯಾಸ ಮಾಡ್ತಾನಂದ್ರೆ ಅದು ಉಚ್ಚಾರಣ ದೋಷಕ್ಕೆ ಕಾರಣವಾಗಿರೋದಿಲ್ಲ. ಅದು ಸರಳ ಮಾಡಿಕೊಡ್ತದ, ದ್ವೇಷ ಅಲ್ಲ ಅದು. ಓಕೆ. 24ನೇ ನೋಡ್ರಿ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕರು ಯಾರಾಗಿರ್ಬೇಕಂದ್ರೆ ಅಲ್ಲಿ ಭಾಷಾ ಶಿಕ್ಷಕನಾಗಿರ್ತಾನೆ. ಸರಿಯಾದಂತ ಉತ್ತರ ಭಾಷಾ ಪ್ರಯೋಗಾಲಯದಲ್ಲಿ ಭಾಷಾ ಶಿಕ್ಷಕ ಅದರ ನಿಯಂತ್ರಣ ಮತ್ತು ಅದರ ಮೇಲ್ವಿಚಾರಕನಾಗಿ ಇರಬೇಕಾಗ್ತದೆ. ಆ ನಂತರ ಇಲ್ಲಿ 25ನೇನು ಗಮನಿಸಿ, ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ ಯಾವುದು? ಶ್ರವ್ಯ ಅಂದ್ರೆ ಕೇಳಿಸ್ಕೊಳ್ಳೋದು. ಇದ್ರೆ ಕೇಳಿಸ್ಕೊಳ್ಳೋದು ಇರೋದೊಂದೇ ರೇಡಿಯೋ ಮತ್ತು ಧ್ವನಿ ಸುರುಳಿ ಸರಿಯಾದಂತ ಉತ್ತರ ಆಗುತ್ತೆ. ಮುಂದೆ ಗಮನಿಸಿ, ಉಪನ್ಯಾಸ ವಿಧಾನದ ಉದ್ದೇಶಗಳಲ್ಲಿ ಸಂಬಂಧಿಸಿರುವಂತಹ ಸೂಕ್ತವಲ್ಲದ ಹೇಳಿಕೆ. ಇದನ್ನು ಗಮನಿಸಬೇಕು ನೀವು. ಸೂಕ್ತವಲ್ಲದ ಯಾವುದು ಅಂದ್ರೆ ಇಲ್ಲಿ ನೋಡಿ, 3ನೇದು ಸಂಕ್ಷಿಪ್ತ ಮಾಹಿತಿಯನ್ನ ಮಾತ್ರ ನೀಡೋದು. ಸಂಕ್ಷಿಪ್ತ ಮಾಹಿತಿಯನ್ನ ನೀಡೋದಂದ್ರೆ ಅದು ಉಪನ್ಯಾಸ ಅಲ್ಲ. ಅದು ಇವನೇನಪ್ಪ ಉಪನ್ಯಾಸ ಕೊಡಕ್ಕಂತ ಅಂತಾರ, ಅಂದ್ರೆ ದೀರ್ಘವಾಗಿ ಏನೋ ಒಂದು ವಿಸ್ತಾರವಾಗಿ ಹೇಳಕ್ಕಂತಾನೆ ಅಂತ ಅರ್ಥ. ಉಪನ್ಯಾಸ ಕಾರ್ಯಕ್ರಮ ಅಂದ್ರೆ ಉಪನ್ಯಾಸ ಪದ್ಧತಿ ಅಂದ್ರೇನೆ ಹಂಗೆ ವಿಸ್ತಾರವಾಗಿ ವಿವರಣಾತ್ಮಕವಾಗಿ ಹೇಳೋದು. ಸಂಕ್ಷಿಪ್ತವಾಗಿ ಹೇಳೋದು ಅದು ಎಲ್ಲೋ ಒಂದ್ ಕಡೆ ಉಪನ್ಯಾಸ ಆಗೋದಿಲ್ಲ. ಹಾಗಾಗಿ 100% ರೈಟ್. ಮುಂದಿನ ಪ್ರಶ್ನೆ ಗಮನಿಸಿ, ಲಿಖಿತ ಪರೀಕ್ಷೆಯ ನ್ಯೂನತೆ ಏನು ಅಂತಕ್ಕಂಥದ್ದು. ಏನದರ ಡಿಸ್ಅಡ್ವಾಂಟೇಜ್ ಲಿಖಿತ ಪರೀಕ್ಷೆ ಅಂದ್ರೆ ನಕಲು ಮಾಡುವ ಸಾಧ್ಯತೆ ಹೆಚ್ಚಿರ್ತದ. ನೋಡಿ ಬರೆಯೋದು ಅಥವಾ ಇನ್ನೊಬ್ರು ನೋಡಿ ಅಥವಾ ಕಾಪಿ ಚೀಟಿ ಮಾಡೋದು ಈ ಲಿಖಿತ ಪರೀಕ್ಷೆಯಲ್ಲಿ ಅದು ಎಲ್ಲೋ ಒಂದ್ ಕಡೆ ಕಂಡು ಬರ್ತಕ್ಕಂಥದ್ದು ಡಿಸ್ಅಡ್ವಾಂಟೇಜ್ ಆಗಿದೆ. 27 ನಾವು ನಕಲು ಮಾಡೋದು ಅಂದ್ರೆ 2ನೇ ಒಂದು ಆಯ್ಕೆಯನ್ನ ನೋಡ್ತಾ ಹೋದ್ವಿ. 28ನೇ ನೋಡ್ರಿ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಯಾವುದು ವಸ್ತುನಿಷ್ಠ ಪರೀಕ್ಷೆ ವಿಧ? ವಸ್ತುನಿಷ್ಠ ಅಂದ್ರೆ ಒನ್ ವರ್ಡ್ ಆನ್ಸರ್, ನೇರವಾಗಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಇಲ್ಲಿ ನೋಡಿ, ವಿವರಿಸಿ ಬರೆಯುವ ಪರೀಕ್ಷೆ ಇದೆ ಅಲ್ಲ, ಇದು ಅಲ್ಲ. ವಸ್ತುನಿಷ್ಠ ಅಂದ್ರೇನೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ 1 ಅಂಕದ ಪ್ರಶ್ನೆಗಳು, ಕೇವಲ 1 ಶಾರ್ಟ್ ಆನ್ಸರ್, ಅವು ವಿಶ್ವಾಸನೀಯತೆಯಿಂದ ಕೂಡಿರ್ತಾವು. ಹಾಗಾಗಿ ವಿವರಣಾ ಏನೈತಲ್ಲ ಪರೀಕ್ಷೆ, ವಿವರಿಸಿ ಬರೆಯಿರಿ ಅಂತ ಕೊಟ್ರೆ ಅದು ವಸ್ತುನಿಷ್ಠ ಆಗೋದಿಲ್ಲ. ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳಾಗ್ತವೆ. 29ನೇದು ಗಮನಿಸಿ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಇವುಗಳಲ್ಲಿ ಯಾವ್ದು ಅಲ್ಲ ಅಂತ ಕೇಳ್ಯಾರೆ. ಇವುಗಳು ಬಹಳ ಮುಖ್ಯ. ಗುಣಲಕ್ಷಣ ಹೌದು ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸರಿ ನೋಡ್ಕೋಬೇಕು. ಕೆಲವೊಬ್ರು ತಪ್ಪು ಮಾಡಿರ್ತೀರ. ಯಾವ್ದು ಅಲ್ಲ ಅಂತ ಬಂದಾಗ ಸ್ಮರಣ ಶಕ್ತಿ ಕಡಿಮೆ ಇರ್ತದಂದ್ರೆ ಅವ್ನ್ ಯಾಕೆ ನಾವು ಪ್ರತಿಭಾವಂತ ಅಂತ ಕರಿತೀವಿ ಅಲ್ವಾ? ಪ್ರತಿಭಾವಂತ ವ್ಯಕ್ತಿ ಅಂದ್ರೆ ಅವನಿಗೆ ಸ್ಮರಣ ಶಕ್ತಿ ಜಾಸ್ತಿ ಇರ್ತದ, ಹಾಗಾಗಿನೇ ಅವನಿಗೆ ಪ್ರತಿಭಾವಂತ ಅಂತೀವಿ. ಇಲ್ಲಿ ಸ್ಮರಣ ಶಕ್ತಿ ಕಡಿಮೆ ಇರ್ತದ ಅಂತ ಐತಲ್ಲ, ಇದು ಸರಿಯಾದ ಉತ್ತರ. ಅವನದು ಗುಣಲಕ್ಷಣವಲ್ಲ. ಸರಿ, 30ನೇದು ನೋಡ್ರಿ, CCE ಅಂದ್ರೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎಜುಕೇಶನ್ ಅಂತ ಕರಿತೀವಿ ನಾವು. ಓಕೆ, ಇದನ್ನ ನಾವು ಒಂದ್ ಸ್ವಲ್ಪ ಗಮನಿಸಿದಾಗ ಎಲ್ಲ ಒಂದ್ ಕಡೆ ಇದು ಎರಡನ್ನೂ ಕೂಡ ಸನಿಯ ಇದಾವೆ. ಇದಕ್ಕೆ ನಾನು ಆನ್ಸರ್ ಕೊಡೋದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನುವಂಥದ್ದನ್ನ ಆನ್ಸರ್ ಕೊಡ್ತೀನಿ. ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅನ್ನುವಂಥದ್ದು ಕೆಲವೊಂದ್ಸರಿ ರೈಟ್ ಆಗುವಂತ ಸಾಧ್ಯತೆಗಳಿವೆ. ಇದಕ್ಕೆ ಅಬ್ಜೆಕ್ಷನ್ ಕೊಟ್ಟಾಗ ಇವೆರಡನ್ನೂ ಬರ್ಬೋದು, ಅಥವಾ ಇದು ಇದರಲ್ಲಿ ಒಂದು ಸ್ವಲ್ಪ ಸ್ಟಾರ್ ಇಟ್ಗಳಿದನ ಇದನ್ನು ಕೂಡ ಬರುವಂತ ಸಾಧ್ಯತೆಗಳಿವೆ. ಬಟ್ ಅದಕ್ಕೆ ಸರಿಯಾದಂತ ಉತ್ತರ ನನ್ನ ಪ್ರಕಾರ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಆಗಿರ್ತದೆ. ಜ್ಞಾನ ಮತ್ತು ಬೋಧನಾ ಕ್ರಮ ಭಾಗ 3ನೇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಲ್ಲರೂ ಕೂಡ ಇದನ್ನ ಕಾತುರತೆಯಿಂದ ಕಾಯ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಭಾವಿಸಿದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಶಿಶು ಮನೋವಿಜ್ಞಾನ ಮತ್ತು ವಿಕಾಸ ಪತ್ರಿಕೆ 1ಕ್ಕೆ ಸಂಬಂಧಿಸಿದ್ದು. ಯಾವುದು? ಪತ್ರಿಕೆ 1ರಿಂದ 5ನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಏನು ಶಿಕ್ಷಕರಿಗಾಗಿತ್ತು ಅದಕ್ಕೆ ಸಂಬಂಧಿಸಿರುವಂತಹ ಪತ್ರಿಕೆ 1ರ ಶಿಶು ಮನೋವಿಜ್ಞಾನವನ್ನ ಕೀ ಉತ್ತರ ನೋಡ್ತಾ ಇದ್ದೇವೆ. 1ನೇದು ಪ್ರಶ್ನೆ ಗಮನಿಸಿ. ಇಲ್ಲಿ 61ರಿಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಪಂಚತಂತ್ರ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಕಥೆ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಅದು ನೈತಿಕ ವಿಕಾಸವನ್ನ ಮಾಡ್ತದ. ಎಕ್ಸಾಕ್ಟ್ಲಿ ನೈತಿಕ ವಿಕಾಸಕ್ಕೆ ಸಂಬಂಧಿಸಿರುವಂತದ್ದು. ಈಗ ನೈತಿಕ ಶಿಕ್ಷಣವನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಒಂದು ಇದು ಚರ್ಚೆ ನಡೀತಾ ಇದೆ. 1ನೇ ತರಗತಿಯಿಂದನೂ ನೈತಿಕ ಶಿಕ್ಷಣ ಬೇಕು ಮಕ್ಕಳಿಗೆ ಅಂತ. 62ನೇ ನೋಡ್ರಿ, IQ ಅಂದ್ರೆ ಏನು ಅಂತ. IQ ಅಂದ್ರೆ ಇದು ಬುದ್ಧಿ ಭಾಗಲಬ್ಧ. ಸರಿಯಾದ ಉತ್ತರ 3ನೇದು ಬುದ್ಧಿ ಭಾಗಲಬ್ಧ. ಆಮೇಲೆ ಗಮನಿಸಿ 63ನೇ ಪ್ರಶ್ನೆ, ಘನಾಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಗೆ ಸಂಬಂಧಿಸಿದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರದು. ಇದು ನೋಡ್ರಿ ಪೂರ್ವ ಬಾಲ್ಯಾವಸ್ಥೆಗೆ ಸಂಬಂಧಿಸಿದ್ದು. 0 to 6 ವರ್ಷದೊಳಗಿನ ಮಕ್ಕಳನ್ನ ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಆರಂಭಿಕ ಬಾಲ್ಯಾವಧಿ ಅಂತಕ್ಕಂಥದ್ದು ಇದೆ ನೋಡಿ, ಪೂರ್ವ ಅಂತ ಕೊಟ್ಟಿಲ್ಲ, ಅದಕ್ಕಾಗಿ ಆರಂಭಿಕ ಬಾಲ್ಯಾವಧಿ ಇದಕ್ಕೆ ಸರಿ ಆಗ್ತದೆ. 64ನೇದು ಗಮನಿಸಿ, ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ. ಪರಿಕಲ್ಪನೆಯ ರಚನೆ ಯಾವುದೇ ಒಂದು ಅಂಶ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಎಕ್ಸಾಕ್ಟ್ಲಿ ಭೌತಿಕ ಒಂದು ವಿಕಾಸಕ್ಕೆ ಸಂಬಂಧಿಸಿರುವಂತದ್ದು. ನಂತರ 65ನೇ ನೋಡ್ರಿ, ವ್ಯಕ್ತಿತ್ವ ಮನೋವಿಶ್ಲೇಷಣಾ ಸಿದ್ಧಾಂತವನ್ನ ಮನೋವಿಶ್ಲೇಷಣೆ ಅಂದ ತಕ್ಷಣ ನಮಗೆ ನೆನಪಾಗ್ತಾನೆ ಸಿಗ್ಮಂಡ್ ಫ್ರಾಯ್ಡ್. ಸರಿಯಾದ ಉತ್ತರ 4 ಸಿಗ್ಮಂಡ್ ಫ್ರಾಯ್ಡ್. ಮುಂದಿನ ಗಮನಿಸ್ರಿ,
ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸುಗಳನ್ನ ಕಾಣ್ತಾರೆ. ಹಗಲುಗನಸು ನಮಗೆ ಬೀಳೋದೇ ತಾರುಣ್ಯಾವಸ್ಥೆ ಅಂತ ಕರಿತೀವಲ್ಲ, ತಾರುಣ್ಯಾವಸ್ಥೆಯಲ್ಲಿ ನಮಗೆ ಹಗಲುಗನಸುಗಳನ್ನ ಬೀಳ್ತವೆ. ಹದಿಹರೆಯದ ವಯಸ್ಸು, ತಾರುಣ್ಯ ವಯಸ್ಸು, ಕಿಶೋರಾವಸ್ಥೆ ಅಂತ ಕರಿತಾ ಹೋಗ್ತೇವೆ. ಓಕೆ, ಮುಂದಿನ 67 ಗಮನಿಸ್ರಿ. ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರ್ತದೆ. ಉತ್ತುಂಗದಲ್ಲಿ ಎಲ್ಲಿರ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ವಯಸ್ಕಾವಧಿ ಅಂತ ಹೇಳ್ತೀನಿ ನಾನು. ಯಾವುದು? ವಯಸ್ಕಾವಧಿ ಅಂತ ಹೇಳ್ತಾ ಹೋಗ್ತಾನೆ. ನಂತರ 68ನೇ ನೋಡ್ರಿ. ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಎಸ್, ಇದು ವಿದ್ಯಾರ್ಥಿ ಕೇಂದ್ರಿತವಾಗಿರ್ಬೇಕು. ಒಂದು ಲೆಸನ್ ಪ್ಲಾನ್, ಉತ್ತಮ ಪಾಠ ಯೋಜನೆ ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿ ಕೇಂದ್ರ ಇರಬೇಕು. ಅದು ಶಿಶು ಕೇಂದ್ರ ಏನದು, ಶಿಕ್ಷಕ ಕೇಂದ್ರಿತ, ಪಠ್ಯ ಕೇಂದ್ರಿತವಾಗಿರಬಾರ್ದು. ಹಾಗಾಗಿ ಇದು ಸರಿಯಾದ ಉತ್ತರ 2 ಆಗ್ತದೆ. 68 ನೋಡ್ರಿ. 69. ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುತ್ತಾನೆ, ಆಗಿದ್ರೆ ಅವನನ್ನು ಏನಂತ ಕರಿತೀವಿ ಅಂತ ಹೇಳ್ತೀವಿ. ಕಡಿಮೆ ಮಾತಾಡ್ತಾನೆ, ಯಾರ ಜೊತೆ ಹೊಂದಿಕೆ ಆಗ್ತಿಲ್ಲ ಅಂದ್ರೆ ಅವನ ಅಂತರ್ಮುಖಿ. ಎಲ್ಲರ ಜೊತೆ ಸೋಷಿಯಲ್ ಆಗಿದಾನಂದ್ರೆ ಅವನ ಬಹಿರ್ಮುಖಿ ಅನ್ಬೋದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಅಂತರ್ಮುಖಿ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ಇವರ ನಿಜವಾದ ಪ್ರಪಂಚ ಆಗ್ಬಿಡ್ತದ. ಎಸ್, ಈ ತಾರುಣ್ಯಾವಸ್ಥೆ ಏನೈತಲ್ಲ, ಇದರಲ್ಲಿ ಎಲ್ಲ ಮರ್ತು ಬಿಡ್ತಾರೆ ಇವರು. ತಾರುಣ್ಯಾವಸ್ಥೆಯಲ್ಲಿ ಸಮವಯಸ್ಕರ ಗುಂಪನ್ನ ಕಟ್ಕೊಂಡು ಅದೇ ಅವರ ಪ್ರಪಂಚ ಆಗಿ ಬೆಳೀತಾ ಹೋಗ್ತದ. ತಾರುಣ್ಯಾವಸ್ಥೆ ಸರಿಯಾಗುತ್ತೆ. 71. ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಯಾವ ನಿಯಮಕ್ಕೆ ಸಂಬಂಧಿಸಿದೆ? ಎಸ್, ಅಭ್ಯಾಸ ಮಾಡೋದು ಉಪಯೋಗಿಸುವ ಮತ್ತು ಉಪಯೋಗಿಸದ ಒಂದು ನಿಯಮ. ಮುಂದಿನ 72 ಗಮನಿಸಿ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು ಅಂತ ಇದೆ. ಬೀರದ, ಎಸ್, ರಕ್ತದ ಗುಂಪು ಯಾವ್ದಿದ್ರೇನು ಅವನ ಮಾನಸಿಕ ಒಂದು ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರಂಗಿಲ್ಲ. ಇನ್ನುಳಿಕೆವೆಲ್ಲ ಬೀರ್ತವೆ. ಇದು ಕಲಿಕೆಯ ವಲಯವಲ್ಲ ಅಂತಕ್ಕಂಥದ್ದು 70ನೇ ಪ್ರಶ್ನೆ ಇದೆ. ಗಮನಿಸಿ, ಇದು ಯಾವ್ದಿದರಲ್ಲಿ ಕಲಿಕೆಯ ವಲಯವಲ್ಲ ಅಂತಕ್ಕಂಥದ್ದು 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೇರಣಾ ವಲಯ ಇದೆಯಲ್ಲ, ಅದು ಕಲಿಕೆಯ ವಲಯ ಅಲ್ಲ. ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳು, ಬ್ರೈಲ್ ಅಂದ್ರೆ ಎಸ್, ಏನು ನಾವು ದೃಷ್ಟಿ ಸವಾಲುಗಳು, ದೃಷ್ಟಿ ಮಂದ ಇರ್ತದಲ್ಲ, ಆ ಕಣ್ಣಿನ ದೋಷ ಉಳಿತಕ್ಕಂಥ ಮಕ್ಕಳು ಆ ಬ್ರೈಲ್ ಲಿಪಿಯನ್ನ ಬಳಸ್ತಾರೆ. ಹಾಗಾಗಿ ದೃಷ್ಟಿ ಸವಾಲುള്ള ಮಕ್ಕಳಿಗೆ ಆ ಬ್ರೈಲ್ ಲಿಪಿಯನ್ನ ಬಳಸಲಾಗ್ತದ. ಒಂದು ಆಯ್ಕೆ ಸರಿ ಆಗ್ತದೆ. 75ನೇ ನೋಡ್ರಿ. ಈಜುವುದು ಮತ್ತು ಕುದುರೆ ಸವಾರಿ ಇದರ ಉದಾಹರಣೆಗಳಾಗಿವೆ. ಅಂದ್ರೆ ಇದು ಬಹಳ ಕನ್ಫ್ಯೂಸ್ ಆಗಿದ್ದಾರೆ ಕೆಲವೊಬ್ರು. ನಾನು ಹೇಳ್ತೀನಿ ಇದು ಉತ್ತರನ ಸ್ನಾಯು ಕಲಿಕೆ ಅಥವಾ ಮೋಟರ್ ಅಂತ ಏನಿದೆಯಲ್ಲ, ಆ ಸ್ನಾಯು ಕಲಿಕೆಗೆ ಉದಾಹರಣೆ. 76ನೇ ಪ್ರಶ್ನೆಗೆ ಉತ್ತರ ನೋಡ್ರಿ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧ ಯಾವುದು ಅಂತ ಇಲ್ಲಿ ಹೇಳಲಾಗ್ತದೆ. 76ನೇ ಪ್ರಶ್ನೆ. ಇದು ಕಲಿಕಾ ಸರಣಿ ಕಲಿಕೆ ಆಗಿದೆ. ಒಂದು ಸರಣಿಗತ ಕಲಿಕೆಯನ್ನ ಮಾಡ್ತಾ ಹೋಗ್ತದೆ ಅಕ್ಷರಗಳನ್ನ. ಎಸ್, ಸರಿಯಾದ ಉತ್ತರ ಅದಕ್ಕೆ ಸರಣಿ ಕಲಿಕೆ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಒಂದಿಷ್ಟು ಕೀ ಉತ್ತರಗಳು ಬಂದಾಗ ಅದಕ್ಕೆ ಫೈನಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸರಿಯಾದ ಉತ್ತರಗಳು ಅಂತ ನಾನು ಭಾವಿಸಿದ್ದೇನೆ. ಇಲ್ಲಿ 1, 2, 3 ಅಷ್ಟೇ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ಪರಿಪೂರ್ಣವಾಗಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಅಲ್ಲೇ 2, 3 ಆಮೇಲೆ ಚೇಂಜ್ ಮಾಡ್ತಾರೆ ಅಲ್ವಾ. ಹಾಗನ್ನೋದಾದ್ರೆ ನಾವು ಕೊಡ್ತಕ್ಕಂಥದ್ದು 100ಕ್ಕೆ 100 ಸರಿ ಇರ್ತವು ಅಂತಕ್ಕಂಥದ್ದನ್ನ ಇಲ್ಲಿ ಕೊಡಕ್ ಬರಲ್ಲ. ಯಾಕಂದ್ರೆ ಆ ಪ್ರಶ್ನೆ ಪತ್ರಿಕೆಯನ್ನ ಮಾಡಿರುವಂತ ಯಾವ ಆಧಾರ, ಅವರ ಒಂದು ಯೋಚನಾ ಮಟ್ಟಕ್ಕೆ ಯಾವ ಸಂಬಂಧಿಸಿದ್ವು ಸರಿಯಾದದ್ದು ಅಂತ ಮುಂದೆ ನಮಗೆ ಗೊತ್ತಾಗ್ತಾ ಹೋಗ್ತದ. ಬಟ್ ಇವು ತುಂಬಾನೇ ನಿಯರ್ ಆಗಿರ್ತಕ್ಕಂಥ ಉತ್ತರಗಳು. ಇದರಲ್ಲಿ 2, 3 ಬಿಟ್ರೆ ಇನ್ನುಳಿಕೆವೆಲ್ಲ ಸರಿ ಆಗ್ತವೆ. 100% ಮಾತ್ರ ಕೊಡಬಲ್ಲೆ ನಾನು. ಓಕೆ, 77ನೇದು ಮೋಸ್ಟ್ ರಿಪೀಟೆಡ್. ಮೊನ್ನೆ ನಾನು ಕ್ವಿಕ್ ರಿವಿಷನ್ ಸೈಕಾಲಜಿ ಅಂದಾಗ್ಲೇನೆ 2, 3 ಕ್ವಶನ್ ಬಂದವು ಇದ್ರಾಗ. ಅದು ನೋಡಿ, ಇದು ಅಕ್ಷರಗಳನ್ನ ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟ ಆಗುತ್ತೆ ಅಂದ್ರೆ ಅದು ಡಿಸ್ಲೆಕ್ಸಿಯಾ ಅಲ್ವಾ. ಓದೋದು ಕಷ್ಟ ಆಗ್ತಾ ಇದೆ ಮಗುಗಂದ್ರೆ ಅದು ಡಿಸ್ಲೆಕ್ಸಿಯಾ. ಡಿಸ್ಗ್ರಾಫಿ ಅಂದ್ರೆ ಬರವಣಿಗೆ. ಇಲ್ಲಿ ಇದನ್ನ ಬರೆಸಿಕೊಳ್ಳೋದು ಅಲ್ಲ, ಇದು ಬೆರೆಸಿಕೊಳ್ಳೋದು. ಸೊ ಕೆಲವೊಬ್ರು ಬರೆಸಿಕೊಳ್ಳೋದು ಅನ್ಕೊಂಡು ಇದನ್ನ ಡಿಸ್ಕ್ಯಾಲ್ಕುಲಿಯಾ ಹಾಕುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದು ಡಿಸ್ಲೆಕ್ಸಿಯಾ, ಓದುವಾಗ ಕಷ್ಟವಾಗ್ತದೆ, ಓದುವಿನ ತೊಂದರೆ. ನಂತರ 78ನೇ ಪ್ರಶ್ನೆಯನ್ನ ಗಮನಿಸಬೇಕು ನೀವೆಲ್ಲ. ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವ್ದಪ್ಪ? ಯಾವ ಕಲಿಕೆಯ ಬಗ್ಗೆ ಇದು ಸರಿಯಲ್ಲದ ಹೇಳಿಕೆ? ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತದೆ ಕಲಿಕೆ ಅಂತ ಹೇಳಿದ್ದಾರೆ. ಇದು ತಪ್ಪು. ನಾವು ದಿನನಿತ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಒಂದು ಅನುಭವದ ಮೇಲೂ ಕೂಡ ಕಲಿಕೆಗಳು ಉಂಟಾಗ್ತಾ ಹೋಗ್ತವೆ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಆಗಲ್ಲ. ಎಲ್ಲದರಿಂದಲೂ ದಿನನಿತ್ಯನೂ ಕೂಡ ನಾವು ಕಲಿತಾ ಹೋಗ್ತಾ ಇರ್ತೀವಿ ಪ್ರತಿಯೊಂದು ಚಟುವಟಿಕೆಯಲ್ಲಿ. ಸರಿಯಾದ ಉತ್ತರ 3 ಆಗ್ತದೆ. ನಂತರ ಇಲ್ಲಿ 79ನೇ ಪ್ರಶ್ನೆ. 79. ಹುಡುಗರು ಧೈರ್ಯಶಾಲಿಗಳು, ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಏನಪ್ಪ ಇದು? ಲಿಂಗತ್ವ ತಟಸ್ಥತೆ, ಲಿಂಗತ್ವ ಸಮಾನತೆ, ಲಿಂಗ ಸೂಕ್ಷ್ಮತೆ. ಇಲ್ಲಿ ಲಿಂಗತ್ವ ಏಕರೂಪ ಐತಿ ನೋಡಿ, ಇದು ಆಗ್ತದೆ. ಇದು ಲಿಂಗ ತಾರತಮ್ಯ ಅನ್ನೋದಕ್ಕೆ ಲಿಂಗ ಏಕರೂಪಕ ಅಂತ ಇಲ್ಲಿ ಒಂದ್ ಕಡೆ ಕರೆದಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಲಿಂಗತ್ವ ಏಕರೂಪತೆ ಸರಿಯಾದ ಉತ್ತರ. 80. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನ ಗುರುತಿಸಬಹುದು. ಹಾಗಿದ್ರೆ ಇಲ್ಲಿ ಉತ್ತಮ ಸ್ಮೃತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿನ ಗುರುತಿಸಬೇಕಾದ್ರೆ ಕ್ಷಿಪ್ರತೆಯ ಒಂದು ಲಕ್ಷಣ ಸಹಾಯದ. ಕ್ಷಿಪ್ರತೆ ಏನು ಕ್ಷಿಪ್ರವಾಗಿ ಅವರ ಒಂದು ರೆಸ್ಪಾನ್ಸ್ ಇರ್ತದ, ಅದ್ರ ಮುಖಾಂತರವಾಗಿ ಗುರುತಿಸಬಹುದು ಅಂತಕ್ಕಂಥದ್ದು. ಕ್ಷಿಪ್ರತೆ ಸರಿಯಾದ ಉತ್ತರ. ಓಕೆ, ಮುಂದೆ ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಹೊಸದು ಹಳೆಯದಕ್ಕೆ ಅಡ್ಡಿಪಡಿಸಕತ್ತತಿ ಅಂದ್ರೆ ಅದು ಎಲ್ಲ ಒಂದ್ ಕಡೆ ಮುಮ್ಮುಖ ಅವರೋಧ. ಹೊಸದು
ಅಳೆಯೋದಕ್ಕೆ ಅಡ್ಡಿಪಡಿಸ್ತದಂದ್ರೆ ಅದು ಮುಮ್ಮುಖ ಅವರೋಧ ಆಗುತ್ತೆ. ಸರಿಯಾದ ಉತ್ತರ ಮುಮ್ಮುಖ ಅವರೋಧ. ನಂತರ 82 ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಈ ರೀತಿಯಾಗಿ ಹೆಸರಿಸಲಾಗಿದೆ. ಸಂಶ್ಲೇಷಣೆ ಅಂದ್ರೆ ಸೃಷ್ಟಿಸುವಿಕೆ. ಸರಿಯಾದ ಉತ್ತರ 2, 82ನೇದು. ಓಕೆ, ಸರಿಯಾದಂತ ಉತ್ತರ ಸೃಷ್ಟಿಸೋದು. ಮುಂದೆ ನೋಡಿ 83 ಪ್ರಾದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ವೈಜ್ಞಾನಿಕ ಒಂದು ಅಭಿಕ್ಷಮತೆಗೆ ಸಂಬಂಧಿಸಿರುವುದು. ಅಂತರ್ಗ್ರಹಿಕೆ ಮತ್ತು ಕಲ್ಪನೆ, ವೈಜ್ಞಾನಿಕ ಅಭಿಕ್ಷಮತೆ. 84ನೇ ನೋಡ್ರಿ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು? ಕಲಿಕಾ ಸಮಸ್ಯೆಗಳನ್ನ ಮೌಲ್ಯಮಾಪನ ಯಾವುದರಿಂದ ಬಳಸಬಹುದು ಅಂದ್ರೆ ನಾವು ಕಲಿಕಾ ಸಮಸ್ಯೆಗಳು ಅಂದಾಗ ನಾವು ನೈದಾನಿಕ ಪರೀಕ್ಷೆಯನ್ನ ಬಳಸಬೇಕಾಗ್ತದೆ. ಮುಂದುವರೆದ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ಯಾವುದು? ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಇದಕ್ಕೆ 3 ಅಂತ. ರೂಪಣಾತ್ಮಕ ಮೌಲ್ಯಮಾಪನ ಅಂತೀನಿ. ಯಾಕಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ನಾವು ಹಂತ ಹಂತವಾಗಿನೇ ಮಾಡ್ತಾ ಹೋಗೋದು, ನಿರಂತರವಾಗಿ. ರೂಪಣಾತ್ಮಕ ಮೌಲ್ಯಮಾಪನ. ಸಂಕಲನಾತ್ಮಕ ಅಂದ್ರೆ 2 ಬರ್ತವೆ, ಅರ್ಧವಾರ್ಷಿಕ, ವಾರ್ಷಿಕ. ರೂಪಣಾತ್ಮಕ ಅಂದ್ರೆ ಒಂದು ಪಾಠ ಆದ ತಕ್ಷಣ ಒಂದು ಚಟುವಟಿಕೆ, ಅದು ಇದ್ರ ಮುಖಾಂತರವಾಗಿ. ಇಲ್ಲಿ ಎಲ್ಲ ಒಂದ್ ಕಡೆ ಶಿಕ್ಷಕರು ತಮ್ಮ ತಂತ್ರಗಳನ್ನ ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗೋದೇ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ. 86 ಇವುಗಳಲ್ಲಿ ಈ ಕೆಳಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಯಾಕಂದ್ರೆ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಯಾವ್ದಂದ್ರೆ ಇಲ್ಲಿ ನೋಡಿ, ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಇದು ತಪ್ಪು. ಪ್ರತಿಭಾನ್ವಿತ ಅಂದ್ರೆ ಅವನು ತುಂಬಾ ಅವಧಾನವನ್ನ ಹೆಚ್ಚಿಗೆ ಹೊಂದಿರ್ತಾನ, ಅವನು ಅವಧಾನ ಶಕ್ತಿಯನ್ನ. ಆ ಕಡಿಮೆ ಅವಧಿಗೆ ಹೊಂದಿರೋದಿಲ್ಲ. ಅದು ಸರಿಯಾಗಿರ್ತಕ್ಕಂಥದ್ದು 4. 87ನೇ ಪ್ರಶ್ನೆಗೆ ಗಮನಿಸಿ, ಕಲಿಕಾರ್ಥಿಗಳಲ್ಲಿ ಏಕ ಅಥವಾ ಬಹು ಲಕ್ಷಣಗಳಲ್ಲಿ ವ್ಯತ್ಯಾಸ ಇದೆ ಅಥವಾ ವಿಷಯಾಂತರವೇ? ಆ ವಿಷಯ ಅಂತರ ಏನಿದೆ ಅಲ್ಲ, ಅದನ್ನು ಏನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಭಿನ್ನತೆಗಳು. ಸರಿಯಾದ ಉತ್ತರ 87 ಒಂದು ವ್ಯಕ್ತಿ ಭಿನ್ನತೆ. 88ನೇದು ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಎಲ್ಲ ಒಂದ್ ಕಡೆ ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಇದು ಪ್ರಾದರ್ಶಿತ ಬೋಧನೋಪಕರಣ ಅಂತ ಪರಿಗಣಿಸಬಹುದು. ಮತ್ತು ಇದಕ್ಕೆ ನಾನು ಇದನ್ನು ಕೂಡ ಬರಬಹುದಾದಂತ ಸಾಧ್ಯತೆಗಳು ಇವೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿನೂ ಆಗ್ತದೆ. ಹಾಗಾಗಿ ಇದಕ್ಕೆ ಸ್ಟಾರ್ ಇಟ್ಕೊಳ್ಳಿ. ಇವೆರಡರಲ್ಲಿ ಒಂದು ಬರ್ತದೆ ಇದು ಡೆಫಿನೆಟ್ಲಿ. 88ನೇದು ಇದು ಸರಿಯಾದಂತ ಉತ್ತರ ಆಗ್ಬಹುದು ಅನ್ನುವಂಥದ್ದು ಹೌದು. ಬಟ್ ಇದನ್ನು ಬರುವಂತ ಸಾಧ್ಯತೆಗಳು ಇವೆ, ಚಟುವಟಿಕೆ ಆಧಾರಿತ. ಇವೆರಡರಲ್ಲಿ ಒಂದು ಆಗ್ತದೆ. ಸ್ವಲ್ಪ ಅದನ್ನ ನೋಡೋಣ ಫೈನಲ್ ಕೀ ಆನ್ಸರ್ ಅಲ್ಲಿ. 89 ನೋಡ್ರಿ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧ. ಸರಿಯಾದಂತ ಉತ್ತರ ಎಕ್ಸಾಕ್ಟ್ಲಿ 80 ಆಗುತ್ತೆ ಅಲ್ವಾ? 80. 89. ಓಕೆ, ಮುಂದಿನ ಒಂದು ಕೊನೆಯ ಪ್ರಶ್ನೆ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನ ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ. ಸರಿಯಾದ ಉತ್ತರ ಇದಾಗ್ತದೆ. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನೀವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ 30 ಪ್ರಶ್ನೆಗಳಿಗೆ ಉತ್ತರವನ್ನ ನಾನು ಹೇಳಿದೆ. ಇದರಲ್ಲಿ 1 ಅಥವಾ 2 ಮಾತ್ರ ಡಿಫ್ರೆನ್ಸ್ ಆಗ್ತವೆ. ಇನ್ನುಳಿಕಿದ್ವೆಲ್ಲ ನಾವು ಸರಿಯಾಗಿದ್ದಾವೆ ಅಂತ ಒಂದು ಆಶಾಭಾವದಿಂದ ನಿಮಗೆ ಕೊಟ್ಟಿದ್ದೀನಿ. ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ಪತ್ರಿಕೆ 1ಕ್ಕೆ ಸಂಬಂಧಿಸಿದ್ದು, ಪತ್ರಿಕೆ 1 ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿರುವಂತಹ ವಿಡಿಯೋಗಳ ಒಂದು ಕೀ ಉತ್ತರಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. 121ನೇ ಪ್ರಶ್ನೆ ಬನ್ನಿ. ಶುಷ್ಕ ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಉತ್ಪಾದಿಸುವಂತ ಒಂದು ಕ್ರಿಯೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಉತ್ತರ 4 ಆಗ್ತದೆ. ಆಮೇಲೆ 122ನೇ ನೋಡ್ರಿ, ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಭೌತ ಸ್ಥಿತಿಯಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 122. 123 ನೋಡಿ, ಭೂಮಿಯ ಅತ್ಯಂತ ಹೊರ ತೊಗಟೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭೂ ತೊಗಟೆ ಅಂತ ಕರಿತೀವಿ. ಮೆಂಟಲ್ ಅಲ್ಲ, ಮೆಂಟಲ್ ಮಧ್ಯದಲ್ಲಿ ಬರುತ್ತೆ. ಆಮೇಲೆ ಒಳಗರ್ಭ ಕೆಳಗಡೆ ಬರ್ತಕ್ಕಂಥದ್ದು, ಕೇಂದ್ರ ಗೋಳ ಅಂತ ಕರಿತೀವಿ. ಶಬ್ದದ ಸ್ಥಾಯಿಯು ಇದನ್ನ ಅವಲಂಬಿಸಿದೆ. ಸ್ತಬ್ಧದ ಸ್ಥಾಯಿ ಯಾವುದನ್ನ ಅವಲಂಬಿಸಿದೆ? ಆವೃತ್ತಿಯನ್ನ ಅವಲಂಬಿಸಿದೆ. ಆನಂತರ ಈ 125ನೇ ಪ್ರಶ್ನೆ ನೋಡಿ, ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತ ಸರಿಯಾದ ರೇಖಾಚಿತ್ರ ಯಾವುದು? ಬೆಳಕು ಯಾವ ರೀತಿಯಾಗಿ ಪ್ರತಿಫಲನಗೊಳ್ತದೆ ಅನ್ನುವಂಥದ್ದು ಇಲ್ಲಿ ನಮಗೆ ಒಂದು ಸೂಚಿಸುವಂತ ಪ್ರಶ್ನೆ ಯಾವುದು ನಾನಂದ್ರೆ 2ನೇದು ಉತ್ತರ ಕೊಡ್ತಾ ಹೋಗ್ತೇನೆ. ಓಕೆ, ನಂತರ 126ನೇ ಪ್ರಶ್ನೆ ನೋಡಿ, 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ 2ರಷ್ಟು ವಿನಾಶಕಾರಿ, 10ರಷ್ಟು ವಿನಾಶಕಾರಿ, 100ರಷ್ಟು ವಿನಾಶಕಾರಿ, 1000ರಷ್ಟು ವಿನಾಶಕಾರಿ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡಿ, 6ರಷ್ಟು ಪರಿಮಾಣದ ಭೂಕಂಪ 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಎಲ್ಲ ಒಂದ್ ಕಡೆ 100ರಷ್ಟು ಹೆಚ್ಚು ವಿನಾಶಕಾರಿ ಆಗ್ತದೆ. ನಂತರ 127ನೇ ನೋಡಿ, ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಇದಕ್ಕೆ ಉದಾಹರಣೆ. ನಿಮಗೆ ಆಗ್ಲೇ ಇದಕ್ಕೆ ತುಂಬಾ ಸರಿ ಗೊತ್ತಾಗಿದೆ. ಇದು ಪ್ರಚನ್ನ ಶಕ್ತಿ ಆಣೆಕಟ್ಟು. ಒತ್ತಡವು ಇದಕ್ಕೆ ಸಮ ಅನ್ನುವಂಥದ್ದು 128ನೇ ಪ್ರಶ್ನೆ. ಯಾವುದಕ್ಕೆ ಒತ್ತಡ ಸಮ? ಬಲ ಅಥವಾ ಏಕಮಾನ ಬಲ ಬಾರ್ ಏಕಮಾನ ವಿಸ್ತೀರ್ಣ ಏನಿದೆಯಲ್ಲ, ಇದು ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಒತ್ತಡ. 129ನೇ ಒಂದು ಪ್ರಶ್ನೆ ಗಮನಿಸ್ರಿ.
4 ಕಾಂತಗಳಲ್ಲಿ ಚೌಕದಲ್ಲಿ ಜೋಡಿಸಲಾಗಿದೆ. ಎ ಬಿ ಮತ್ತು ಸಿ ಧ್ರುವಗಳು ಅನುಕ್ರಮವಾಗಿ ಎಸ್ ಯಾವುದು ಅಂತಕ್ಕಂಥ ಪ್ರಶ್ನೆ 129 SNS ಸರಿಯಾದಂತ ಉತ್ತರ ಆಗಿದೆ. ಹೊಳೆಯುವ ಅಲೋಹ ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇದಕ್ಕೆ ಹೊಳೆಯುವ ಅಲೋಹ ಯಾವುದು ಅಂದ್ರೆ ಅಯೋಡಿನ್ ಹೊಳೆಯುವ ಅಲೋಹ. ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣವನ್ನ ನಾವು ಆರ್ದ್ರತೆ ಅಂತ ಕರಿತಾ ಹೋಗ್ತೀವಿ. ಎಸ್, ತೇವಾಂಶ ಅಂತಾನು ಕರಿತೀವಿ, ಆರ್ದ್ರತೆ ಅಂತಾನು ಕರಿತೀವಿ. ಏನ್ ಮಂಜು ಇದೆಯಲ್ಲ ಅದು ತೇವಾಂಶ, ಆರ್ದ್ರತೆ. ಸರಿ, 132ನೇ ಪ್ರಶ್ನೆ, ಗಾಳಿಯು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ. ಗಾಳಿ ಇದು ಸಂಯುಕ್ತಕ್ಕೆ ಉದಾಹರಣೆ, ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಮಿಶ್ರಗಳು. 132 ಗಾಳಿ ಸಂಯುಕ್ತ. ಇದನ್ನು ಕಪ್ಪು ಚಿನ್ನ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದಿದೆ. ಸರಿಯಾದ ಉತ್ತರ ಪೆಟ್ರೋಲಿಯಂ ಅನ್ನ ನಾವು ಕಪ್ಪು ಚಿನ್ನ ಅಂತ ಕರಿತೀವಿ. 134ನೇದು ಗಮನಿಸ್ರಿ, ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಕಾಸ್ಟಿಕ್ ಸೋಡಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. 135 ಗಮನಿಸಿ, ದ್ರವ್ಯವನ್ನ ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆಯನ್ನ ನಾವು ಘನೀಕರಣ ಅಂತ ಕರಿತೀವಿ. ಸರಿಯಾದ ಉತ್ತರ 135 2. ನಂತರ 136ನೇದು ಗಮನಿಸ್ರಿ, ಆಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ CO2 ಬಿಡುಗಡೆ ಆಗ್ತದೆ. 137ನೇದು, ಇದನ್ನು ಕ್ಯಾಲೋರಿ ಮೌಲ್ಯದ ಏರಿಕೆ, ಯಾವುದು ಹೆಚ್ಚು ಕ್ಯಾಲೋರಿ ಮೌಲ್ಯ ಯಾವುದು ಕಡಿಮೆ ಕ್ಯಾಲೋರಿ ಮೌಲ್ಯ ಹೊಂದಿದೆ ಅಂತ ಏರಿಕೆ ಕ್ರಮದಲ್ಲಿ ಇದನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಇದಕ್ಕೆ ಆಪ್ಷನ್ ಸಿ, ಕಟ್ಟಿಗೆಗಿಂತ ಜೈವಿಕ ಅನಿಲ ಜಾಸ್ತಿ, ಜೈವಿಕ ಅನಿಲಕ್ಕಿಂತ ಪೆಟ್ರೋಲ್ ಜಾಸ್ತಿ ಇದೆ, ಪೆಟ್ರೋಲ್ಗಿಂತ LPG ಜಾಸ್ತಿ, LPGಗಿಂತ ಹೈಡ್ರೋಜನ್ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರತಕ್ಕಂಥದ್ದು ಹೈಡ್ರೋಜನ್. ಸರಿಯಾದ ಉತ್ತರ 3 ಆಗ್ತದೆ. ಸಸ್ಯಗಳು ಉಸಿರಾಟಕ್ಕೆ ಬಳಸುವ ಅನಿಲ, ಇದನ್ನ ಸ್ವಲ್ಪ ಗಮನಿಸಬೇಕು ನೀವು. ಸಸ್ಯಗಳು ಉಸಿರಾಟಕ್ಕೆ ಎಕ್ಸಾಕ್ಟ್ಲಿ ಬಳಸೋದು ಏನು ಅಂತಕ್ಕಂಥದ್ದನ್ನ ನಾವು ಕೆಲವೊಂದು ಪುಸ್ತಕಗಳು ಓದಿದಾಗ ಎಲ್ಲಾ ಜೀವಿಗಳು ಕೂಡ ಉಸಿರಾಟಕ್ಕೆ ಆಕ್ಸಿಜನ್ನೇ ಬೆಳೆಸ್ತವೆ, ಆದರೆ ಈ ಸಸ್ಯಗಳು ಆಕ್ಸಿಜನ್ನೇ ಉಸಿರಾಟಕ್ಕೆ ಬಳಸ್ತವೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಬಳಸ್ತವೆ ಅಂತಕ್ಕಂಥದ್ದನ್ನ ಕೆಲವೊಂದು ಓದಿದೆ. ಹಾಗಾಗಿ ಇದಕ್ಕೆ ನಾನು ಸರಿಯಾದ ಉತ್ತರ ಆಕ್ಸಿಜನ್ನೇ ಕೊಡ್ತೀನಿ. ಎಲ್ಲ ಒಂದ್ ಕಡೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದೇನೋ ಅಂತಕ್ಕಂಥದ್ದು ನೋಡೋಣ. ಇದನ್ನ ಸ್ಟಾರ್ ಇಟ್ಕೊಳ್ಳಿ. ಅದು ಕೆಲವೊಂದು ಪುಸ್ತಕದಲ್ಲಿ ಹಿಂಗೆ ಇದೆ, ಆಕ್ಸಿಜನ್ ಉಸಿರಾಟಕ್ಕೆ ಬಳಸೋದು ಆಕ್ಸಿಜನ್ನೇ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಬಳಸೋದು ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದನ್ನ ಇಲ್ಲಿ ಮನಗಾಣಬೇಕು. ನೋಡೋಣ, ಇದಕ್ಕೆ ನಾನು ಆಕ್ಸಿಜನ್ ಉತ್ತರ ಕೊಡ್ತೇನೆ. 139, ದೇಹದ ನಿರ್ಮಾಣಕಾರಕ ಆಹಾರ ಯಾವ್ದಂದ್ರೆ ಬೇಳೆಕಾಳುಗಳು ಏನಿದಾವಲ್ಲ ಇವು ದೇಹದ ನಿರ್ಮಾಣಕಾರಕ ಆಹಾರ. ಓಕೆ. 140 ಗಮನಿಸಿ, ನವೀಕರಿಸಬಹುದಾದ ಸಂಪನ್ಮೂಲ ಯಾವನ್ನ ನಾವು ಪುನರ್ ಉಪಯೋಗಿಸಬಹುದು ಅಥವಾ ನವೀಕರಿಸಬಹುದು ಅಂದ್ರೆ ಅದು ನೀರು. ಎಸ್, ನೀರನ್ನು ನವೀಕರಿಸಬಹುದು. ಈ ಕಲ್ಲಿದ್ಲು ನವೀಕರಿಸಕ್ಕಾಗಲ್ಲ, ಮುಗಿದೋಗುತ್ತೆ, ಖನಿಜಗಳು ಹೋಗುತ್ತೆ, ನೈಸರ್ಗಿಕ ಅನಿಲಗಳು ಮುಗಿದೋಗ್ತವೆ. ಕೆಂಪು ದತ್ತಾಂಶ ಪುಸ್ತಕ ಅಂದ್ರೆ ಏನಂದ್ರೆ ಇದರಲ್ಲಿ ಅಪಾಯಕ್ಕೊಳಗಾಗಿರ್ತಕ್ಕಂಥ ಎಲ್ಲಾ ಪ್ರಾಣಿ ಮತ್ತು ಸಸ್ಯಗಳನ್ನ ದಾಖಲಿಸುವಂತ ಒಂದು ಪುಸ್ತಕ, ಒಂದು ಕೆಂಪು ದತ್ತಾಂಶ ಪುಸ್ತಕ ಆಗುತ್ತೆ. ಇವೆಲ್ಲವನ್ನು ಕೆಲವೊಂದನ್ನ ನಾನು ನಮ್ಮ ವಿಡಿಯೋ ಕ್ಲಾಸ್ಗಳಲ್ಲಿ ಮಾಡಿರ್ತಕ್ಕಂಥ ಒಂದು 3 ಪರಿಸರ ಅಧ್ಯಯನದಲ್ಲಿ 7-8 ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಬರೀ ನಾನು ಪರಿಸರ ಅಧ್ಯಯನಕ್ಕೆ 4 ತರಗತಿಗಳು ಮಾಡಿದ್ದೆ. ಇದರಲ್ಲಿ ಕನಿಷ್ಠ ಒಂದು 7ರಿಂದ 8 ಪ್ರಶ್ನೆಗಳಿಗೆ ಉತ್ತರ ಅವು ಸಿಗ್ತವೆ. 142, ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಸುವಿಕೆ ಆಗ್ತದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಜಠರದಲ್ಲಿ. 142 ಎಸ್, ಎಕ್ಸಾಕ್ಟ್ಲಿ 3. 143, ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರೋದು ಯಾವ ಸಸ್ಯ ಅಂತ ಕೇಳಿದರೆ ರೈಜೋಬಿಯಂ ಕಂಡುಬರೋದು ಇಲ್ಲಿ ಕಡಲೆ ಗಿಡ ಅನ್ನುವಂಥದ್ದು ಸರಿಯಾದ ಉತ್ತರ. 144 ಗಮನಿಸಿ, ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ. ಇದನ್ನ ಹೀಗೆ ಕರೆಯುತ್ತಾರೆ, ಹೇಗೆ? ಎಸ್, ಎಕ್ಸಾಕ್ಟ್ಲಿ ಇದನ್ನ ಸ್ಪಾಮ್ ಅಂತ ಹೇಳಿ ಕರೀತಾರೆ. 3 ಸರಿಯಾದ ಉತ್ತರ. ನಂತರ ಗಮನಿಸಿ 145ನೇ ಪ್ರಶ್ನೆ, ಕೃಷಿ ಪದ್ಧತಿಯಲ್ಲಿ ಪಾಲಿಸುವಂತಹ ಸರಿಯಾದ ಅನುಕ್ರಮಣಿಕೆ ಇದು ಸರಿಯಾಗೇ ಇದೆ. ಒಂದೇದೇ, ಇದು ಕನ್ಫ್ಯೂಸ್ ಆಗೋದೇ ಇಲ್ಲ. ಮಣ್ಣನ್ನ ಹದಗೊಳಿಸೋದು ಫಸ್ಟ್ ಬಂದ್ಬಿಡ್ತತಿ, ಹಾಗಾಗಿ ಅದೇ ಮತ್ತೆ ಮಣ್ಣು ಹದಗೊಳಿಸೋದು ಯಾವುದೂ ಇಲ್ಲ ಇಲ್ಲಿ. ಹಾಗಾಗಿ ಸರಿಯಾದ ಉತ್ತರ 1. 146 ಗಮನಿಸ್ರಿ, ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಬೇಕು ಅಥವಾ ಪಾಠ ಮಾಡಿದನ್ನು ಅರ್ಥೈಸಬೇಕು ಅಂದ್ರೆ ಆ ಸಂಪನ್ಮೂಲ ಯಾವುದು ನಮಗೆ ನೇರ ಮತ್ತು ನೈಜ ಅನುಭವವನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತು ಪರಿಣಾಮಕಾರಿ ಆಗುವಂತದ್ದನ್ನ ಇಲ್ಲಿ ಸೂಚಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಇಲ್ಲೇ ಇದೆ ನೋಡಿ. ಸ್ಥಳೀಯವಾಗಿ ಅನುಕೂಲವಾಗಿರುವಂತಹ ಕೊಳಕ್ಕೆ ಕರ್ಕೊಂಡೋಗಿ ಅದ್ರ ಬಗ್ಗೆ ಹೇಳೋದ್ರಿಂದ ನಾವು ಅವರಿಗೆ ನೇರ ನೈಜ ಅನುಭವವನ್ನ ಪರಿಣಾಮಕಾರಿಯಾಗಿ ಟೀಚ್ ಮಾಡಬಹುದು. 147, ಪರಿಸರ ಸಂಯೋಜಿತ, ಇದು 2 ಪದಗಳಿಗೆ ಸಂಬಂಧಿಸಿದಂತೆ 3ನೇ ಒಂದು ಜೋಡಿ. ಪರಿಸರ ಸಂಯೋಜಿತ, ಪರಿಸರ ಅಧ್ಯಯನ ಪಠ್ಯಪುಸ್ತಕ. ಎಸ್, ವಿಷಯಾಧಾರಿತ ಸ್ವಭಾವ ಅನ್ನುವಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ. ಮುಂದೆ ಗಮನಿಸಿ 148, ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಉದಾಹರಣೆ. ಸಮುದಾಯ ಅದು ಒಂದು ಅಂಚೆ ಕಚೇರಿ, ಸಂಸ್ಥೆ ಅಂತ ಬಂದಾಗ ನಾವೆಲ್ಲ ಒಂದ್ ಕಡೆ ಇದಕ್ಕೆ ಏನ್ ಹೋಗ್ತೀವಿ, ಸ್ಥಳೀಯ ಕುಂಬಾರ,
ಮಾಧ್ಯಮ ಅಂದಾಗ ಇದು ವೃತ್ತಪತ್ರಿಕೆ ಆಗುತ್ತೆ. ಪತ್ರಿಕೆ ಅಂತ ಬಂದಾಗ ಇದು ಪ್ರಕೃತಿ ಅಂತ ಬಂದಾಗ ಶಾಲಾ ತೋಟ ಆಗುತ್ತೆ. ಇದನ್ನೇ ಹೊಂದಿಕೆ ಆಗಿರ್ತಕ್ಕಂಥದ್ದು ಇಲ್ಲಿದೆ ಬಿ. ಎಸ್, ಸರಿಯಾದ ಉತ್ತರ 2 ಆಗುತ್ತೆ. 149ನೇದು NCF 2005 ಏನು ಪಠ್ಯಕ್ರಮ ಇದೆ ಅದರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿರುವಂತಹ ಪ್ರಮುಖವಾಗಿ ಏನನ್ನ ಪರಿಗಣಿಸಲಾಗಿದೆ? ಸರಿಯಾದ ಉತ್ತರ ಸಂಕೀರ್ಣ ಆಲೋಚನೆ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯನ್ನ ಒಳಗೊಂಡಿರುವಂತದ್ದು ಪರಿಸರ ಅಧ್ಯಯನ ಆಗಿದೆ ಅಂತ NCF 2005ರ ಪಠ್ಯಕ್ರಮ ಚೌಕಟ್ಟು ಹೇಳ್ತದೆ ನಮಗೆ. 150ನೇದು ಗಮನಿಸಿ, ಕೊನೆಯ ಪ್ರಶ್ನೆ. ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ. ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ. ಇಲ್ಲಿ ಹೇಳಿಕೆ ನಾನು ಹೇಳ್ತೀನಿ, ಎರಡೂ ಹೇಳಿಕೆಗಳು ಸ್ವತಂತ್ರವಾಗಿ ಸರಿಯಾಗಿದ್ರು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನ ಬೆಂಬಲಿಸೋದಿಲ್ಲ ಅನ್ನುವಂಥದ್ದನ್ನ ನಾನು ಕೊಡ್ತಾ ಹೋಗ್ತೀನಿ. ಯಾವುದು ಇದಕ್ಕೂ ಏನು ಬೆಂಬಲ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ಅವು ಆಗಿಲ್ಲ. ಎಸ್ ವೀಕ್ಷಕರೇ, ಕನ್ನಡ ಹಾಗೂ ಪರಿಸರ ಅಧ್ಯಯನ ಸೈಕಾಲಜಿಗೆ ಸಂಬಂಧಿಸಿರುವಂತೆ ಪತ್ರಿಕೆ 1ಕ್ಕೆ ಸಂಬಂಧಿಸಿರುವಂತ ಎಲ್ಲಾ ಒಂದು ಉತ್ತರಗಳನ್ನ ಈಗಾಗಲೇ ನಾವು ಪೇಪರ್ 1ಕ್ಕೆ ನೋಡಿದೀವಿ. ಈಗ ಇಂಗ್ಲಿಷ್ ಅನ್ನ ನೋಡುವಂತ ಸಮಯ. ಬನ್ನಿ ಆಗಿದ್ರೆ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಾನು ಓದಲ್ಲ, ಎಲ್ಲದನ್ನು ಕೂಡ ನೇರವಾಗಿ ಉತ್ತರವನ್ನ ಹೇಳ್ಕೊತ ಹೋಗ್ತೀನಿ, ನೀವು ಆನ್ಸರ್ ಅನ್ನ ಕಂಡುಕೊಳ್ತಾ ಹೋಗ್ಬೇಕಾಗ್ತದೆ. 31ನೇ ಒಂದು ಏನಿದೆ ಅಲ್ಲ, ಅದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಆಯ್ಕೆ 4 ಆಗುತ್ತೆ. ಎಸ್, ಆಯ್ಕೆ 4 ಸರಿಯಾದಂತ ಉತ್ತರ. 32ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ 1, ನೈಟ್ ಇಂಟು ಡೇ ಅಂಡ್ ಡೇ ಇಂಟು ನೈಟ್ ಐತಲ್ಲ, ಅದು ಸರಿಯಾಗಿರ್ತಕ್ಕಂಥದ್ದು. 33ನೇ ಪ್ರಶ್ನೆಗೆ ಉತ್ತರವನ್ನ ನೀವು ನೋಡ್ತಾ ಇದ್ರಿ. ಈಗ 33ನೇ 3 ಎಟ್ ನೈಟ್ ಸರಿಯಾದ ಉತ್ತರ ಆಗುತ್ತೆ. 34ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ 2, ದಿ ಸನ್ ಕ್ಯಾಮ್ ಅಪ್ ಐತಲ್ಲ, ಅದು ಸರಿಯಾಗಿರ್ತದೆ. ಹಾಗೆ 35ನೇ ಪ್ರಶ್ನೆಯನ್ನ ಗಮನಿಸಿ. 35ನೇ ಪ್ರಶ್ನೆಗೆ ಆಯ್ಕೆ 3, ಡೆತ್ ಸರಿಯಾಗಿರ್ತಕ್ಕಂಥದ್ದು. 36ನೇ ಪ್ರಶ್ನೆಯನ್ನ ನೋಡಿ, ಆಯ್ಕೆ 2, ಪ್ರೆಟ್ಟಿ ಹ್ಯಾಂಡ್ಸಮ್ ಅಟ್ರಾಕ್ಟಿವ್ ಅಂಡ್ ಲವ್ಲಿ ಸರಿಯಾಗಿರ್ತದೆ. ಅದೇ ರೀತಿ 37ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗಿರ್ತದೆ. ಮುಂದುವರೆದಂತೆ 38ನೇ ಒಂದು ಪ್ರಶ್ನೆಗೆ ಉತ್ತರ ಆಯ್ಕೆ 3. ಮುಂದುವರೆದಂತೆ 39ನೇ ಪ್ರಶ್ನೆಯನ್ನ ನೀವು ಗಮನಿಸಬೇಕು. ನೀವು ಈ ಪ್ಯಾಸೇಜ್ ಅನ್ನ ಎಲ್ಲ ಓದಿರ್ತೀರಿ. 39ನೇ ಪ್ರಶ್ನೆಗೆ ಆಯ್ಕೆ 4, ಡೌನ್ ದಿ ರನ್ನಿಂಗ್ ಸ್ಟ್ರೀಮ್ ಐತಲ್ಲ, ಅದು ಸರಿಯಾಗಿರ್ತದೆ. 40ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ 1 ಆಗುತ್ತೆ. 40ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದಂತ ಉತ್ತರ ಆಗುತ್ತೆ. ಓಕೆ, ಮುಂದುವರೆದು 41ನೇ ಪ್ರಶ್ನೆಯನ್ನ ನೀವು ಗಮನಿಸಿ. 41ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದಂತ ಉತ್ತರ. ಎ ಬಿ ಇದೆಯಲ್ಲ, ಅದು ಸರಿಯಾಗುತ್ತೆ. 42ನೇ ಪ್ರಶ್ನೆ ನೋಡಿ, 42 ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. 4. 43ನೇ ಪ್ರಶ್ನೆ ಸರಿಯಾದಂಥ ಉತ್ತರ 3. 44ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1. 45ನೇ ಪ್ರಶ್ನೆ ನೋಡಿ, ಸರಿಯಾದಂಥ ಉತ್ತರ 3. 3ನೇ ಆಯ್ಕೆ ಸರಿಯಾಗುತ್ತೆ. ಹಾಗೆ 46ನೇ ಪ್ರಶ್ನೆ ಗಮನಿಸಿ. 46ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಗೇನ್ 3. ಅಗೇನ್ 3 2 ಹಾಕಿದ್ದೆ ನಾನು. ಸೊ 3. ಓಕೆ, 47ನೇ ಪ್ರಶ್ನೆಯನ್ನು ಗಮನಿಸಿ. ಇದಕ್ಕೂ ಕೂಡ ಚೇರ್ ಅಗೇನ್ 3 ಆಗಿರ್ತದೆ ಸರಿಯಾದ ಉತ್ತರ. ಮತ್ತೆ 48ನೇ ಪ್ರಶ್ನೆ ಗಮನಿಸಿ. 48ನೇ ಪ್ರಶ್ನೆಗೆ 2 ಸರಿಯಾಗಿರ್ತಕ್ಕಂಥ ಉತ್ತರ. 49ನೇ ಪ್ರಶ್ನೆ ಗಮನಿಸಿ, ಇದಕ್ಕೆ ಸರಿಯಾದಂಥ ಉತ್ತರ ಮತ್ತು 3. 50ನೇ ಪ್ರಶ್ನೆಯನ್ನ ಗಮನಿಸಿ, ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಸರಿಯಾಗುತ್ತೆ. 51ನೇ ಪ್ರಶ್ನೆಯನ್ನ ಗಮನಿಸಬೇಕು. ಈಗ ನೀವು 51ಕ್ಕೆ 4 ಸರಿಯಾದಂತ ಉತ್ತರ ಆಗುತ್ತೆ. ಆಯ್ಕೆ 4. 52ನೇ ಪ್ರಶ್ನೆ ಸರಿಯಾದಂತ ಉತ್ತರ 1. ಪೊಟೆಂಟ್ ಅನಾಲಿಸಿಸ್ ಇದೆಯಲ್ಲ, ಅದು ಸರಿಯಾದಂತ ಉತ್ತರ. 53ನೇ ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4. 54ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಗೇನ್ ಸ್ಪೀಕಿಂಗ್ ಸ್ಕಿಲ್ 4 ಆಗ್ತದೆ. 55ನೇ ಪ್ರಶ್ನೆಯನ್ನು ಗಮನಿಸಿ. 55ನೇ ಪ್ರಶ್ನೆ ಸರಿಯಾದ ಉತ್ತರ 3. ನಾಲೆಡ್ಜ್ ಅನಾಲಿಸಿಸ್ ಇದೆಲ್ಲ ಇದು ಆಗ್ತದೆ. 56ನೇ ಪ್ರಶ್ನೆಯನ್ನ ನೀವು ಗಮನಿಸಬೇಕು. ಅಗೇನ್ 56ನೇ ಪ್ರಶ್ನೆಗೆ 3 ಸರಿಯಾದಂತ ಉತ್ತರ 3 ಆಯ್ಕೆ. 57ನೇ ಪ್ರಶ್ನೆಯನ್ನ ಗಮನಿಸಿ. ಸರಿಯಾದಂತ ಉತ್ತರ ಆಯ್ಕೆ 3 ಅಗೇನ್ ಅಂಡ್ ಅಗೇನ್. 58ನೇ ಪ್ರಶ್ನೆ ಈಗ ಮತ್ತೊಮ್ಮೆ ಆಯ್ಕೆ 3ನೇದು ಇಲ್ಲಿ ಸರಿಯಾಗುತ್ತೆ.
58ನೇ ಪ್ರಶ್ನೆ. 59ನೇ ಪ್ರಶ್ನೆಗೆ ಆಯ್ಕೆ 2 ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದೆಯಲ್ಲ ಅದು ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ 60ನೇದೇನಿದೆ ಇದಕ್ಕೆ ಮತ್ತೆ 3ರಿಂದ ಕೊನೆಗೊಳ್ಳಲಾಗ್ತದೆ ಮತ್ತು 3ನೇ ಆಯ್ಕೆ ಸರಿಯಾಗುತ್ತೆ. ಸ್ನೇಹಿತರೆ, ಇದಿಷ್ಟಾಗಿತ್ತು ನಮ್ಮ ಪತ್ರಿಕೆ 1ರ ದ್ವಿತೀಯ ಭಾಷೆ ಇಂಗ್ಲಿಷ್ಗೆ ಸಂಬಂಧಿಸಿರುವಂತಹ ಕೀ ಉತ್ತರಗಳಾಗಿದ್ವು. ಮ್ಯಾಕ್ಸಿಮಮ್ ಸರಿ ಉತ್ತರಗಳು ಇವೆ ಅಂತ ಭಾವಿಸಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ನೋಟಿಫೈ ಆಗಿರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟಾಟಾ ಬಾಯ್, ಟೇಕ್ ಕೇರ್, ಶುಭ ದಿನ.